श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ 46ನೇ ಶ್ಲೋಕ. ತತೋ ಹಿ ಯುದ್ಧಾಯ ರಮೇಶ ಶಂಕರೋ ವ್ಯವಸ್ಥಿತೌ ತೌ ಧನುಷಿ ಪ್ರಗೃಹ್ಯ ಯತೋಂತರಸ್ಯೈಷ ನಿಯಾಮಕೋ ಹರಿಃ ತತೋಹರೋಗ್ರೇಸ್ಯ ಶಿಲೋಪಮೂಭೂತ್. ಹಿಂದೆ ನೋಡಿದಂತೆ ಪರಶುರಾಮ ದೇವರು ಮತ್ತು ರಾಮ ಅವರಿಬ್ಬರೂ ಕೂಡ ಪರಶುರಾಮ ದೇವರು ರಾಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅದರ ಉದ್ದೇಶ ಇಷ್ಟೇ, ನಾನು ಅಂದ್ರೆ ಪರಶುರಾಮ, ನಾನು ವಿಷ್ಣುವಿನ ಅವತಾರ, ನಾನು ರಾಮ ಒಂದೇ ಅಂತ ಜಗತ್ತಿಗೆ ಒಂದು ಘಟನೆ ಮೂಲಕ ತಿಳಿಸಿಕೊಡಬೇಕು ಹಾಗೆ ಅಂತ ವೃತ್ತಾಂತವನ್ನ ಹೇಳ್ತಾರೆ. ಹಿಂದೆ ಎರಡು ಬಿಲ್ಲು ನಿರ್ಮಾಣವಾಯಿತು. ಒಂದು ಪಿನಾಕ ಧನಸ್ಸು ರುದ್ರರ ಕೈಯಲ್ಲಿ ಇರತಕ್ಕದ್ದು, ಇನ್ನೊಂದು ಶಾರ್ಂಗ ಧನಸ್ಸು ವಿಷ್ಣು ಹಸ್ತಕ್ಕೆ ಯೋಗ್ಯವಾದದ್ದು ಹಾಗೆ ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರಂತೆ, ನೀವು ಈ ಧನುಸ್ಸನ್ನು ಹಿಡ್ಕೊಂಡು ಯುದ್ಧ ಮಾಡಬೇಕು, ಅದರಿಂದ ಯಾರು ದೊಡ್ಡವರು ಯಾರು ಸರ್ವೋತ್ತಮ ಅಂತ ತೀರ್ಮಾನ ಆಗ್ತದೆ ಹಾಗೆ ಅಂತ. ಇಷ್ಟು ಹಿಂದೆ ಆದದ್ದು ಅಂತ ಅದಾದ ಮೇಲೆ ತತಃ ರಮೇಶ ಶಂಕರೋ ಧನುಷಿ ಪ್ರಗೃಹ್ಯ ಯುದ್ಧಾಯ ವ್ಯವಸ್ಥಿತೌ. ಮತ್ತು ರಮೇಶ ಮತ್ತು ಉಮೇಶ ಅಂದರೆ ಲಕ್ಷ್ಮೀಪತಿಯಾದ ಪರಮಾತ್ಮ, ಉಮೇಯಪತಿಯಾದ ಶಂಕರ ಇಬ್ಬರು ಕೂಡ ಧನುಷ ಕೈಯಲ್ಲಿ ಹಿಡಿದು ಪ್ರಗೃಹ್ಯ ಯುದ್ಧಾಯ ವ್ಯವಸ್ಥಿತ, ಯುದ್ಧಕ್ಕಾಗಿ ಸ್ಥಿರವಾದರು. ಯತಃ ಅಂತರಸ್ಯ ನಿಯಾಮಕಃ ಏಷಃ ಹರಿಃ ತತಃ ಅರ್ಹ ಅಸ್ಯ ಅಗ್ರೆ ಶಿಲೋಪಮಃ ಅಭೂತ್. ಯುದ್ಧ ಮಾಡಬೇಕು ಅಂತ ನಿಂತ್ರೆ ಒಳಗಿಂದ ಪರಮಾತ್ಮ ಏನ್ ಮಾಡಿಬಿಟ್ಟ, ತಾನು ಯಾವ ಚಲನೆ ವಲನೆ ಮಾಡ್ಲಿಲ್ಲ. ರುದ್ರಾಂತರ್ಯಾಮಿಯಾದ ಪರಮಾತ್ಮ ಸುಮ್ಮನೆ ನಿಂತುಬಿಟ್ಟ. ಸುಮ್ಮನೆ ನಿಂತಾಗ ನೋಡಿ, ಬಿಂಬ ಕೆಲಸ ಮಾಡಿದ್ರೆ ಪ್ರತಿಬಿಂಬ ಕೆಲಸ ಮಾಡುತ್ತದೆ, ಬಿಂಬ ಕೈ ಎತ್ತಿದ್ರೆ ಪ್ರತಿಬಿಂಬ ಕೈ ಎತ್ತುತ್ತದೆ. ಪರಮಾತ್ಮ ಸುಮ್ಮನಾದಾಗ ರುದ್ರದೇವರು ಏನಾದರೂ ಶಿಲೋಪಮಃ ಅಭೂತ್, ಶಿಲೆಯಂತೆ ಆದರು ಅಂತ ಇದೆ. ಅಸ್ಯ ಹರೇಹೇ ಸಮ್ಮುಖೇ ಶಿವಃ ಪಾಷಾಣವತ್ ನಿಶ್ಚಲಃ ಜಡಶ್ಚ ಅಭವತ್ ಅಂತ ಹೇಳ್ತಾರೆ. ಜಡದಂತೆ ಸುಮ್ಮನೆ ಆಗ್ಬಿಟ್ರಂತೆ, ಅಂದ್ರೆ ಕೈಕಾಲು ಕೂಡ ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಶಶಾಕನೈವಾತ ಯದಾಭಿವಿಕ್ಷುತಂ ಪ್ರಸ್ಪಂದಿತುಂ ವಾ ಕುತ ಏವ ಯೋದ್ಧುಂ ಶಿವಸ್ತದಾ ದೇವಗಣಾ ಸಮಸ್ತಾಃ ಸಶಂಸುರುಚ್ಚೈಃ ಜಗತೋ ಹರೇರ್ಬಲಂ. ಈ ರೀತಿಯಾಗಿ ಆದಾಗ ಯದಾ ಶಿವಃ ಅಭಿವೀಕ್ಷಿತುಂ ಪ್ರಸ್ಪಂದಿತುಂ ವಾ ನ ಶಶಾಕ, ರುದ್ರದೇವರಿಂದ ನೋಡ್ಲಿಕ್ಕೂ ಆಗಿಲ್ಲ ಅಂತ ಸಂದರ್ಭದಲ್ಲಿ, ಅಲುಗಾಡಿಸ್ಲಿಕ್ಕೂ ಆಗಿಲ್ಲ, ಕೈಕಾಲು ಅಲುಗಾಡಿಸಕ್ಕೂ ಆಗಿಲ್ಲ, ನೋಡ್ಲಿಕ್ಕೂ ಆಗಿಲ್ಲ, ಕೈಕಾಲು ಅಲುಗಾಡಿಸ್ಲಿಕ್ಕೂ ಆಗಿಲ್ಲ ಹಾಗೆಂತ ಆದ ಮೇಲೆ ಯೋದ್ಧುಂ ಕುತಃ, ಯುದ್ಧ ಮಾಡೋದು ಎಲ್ಲಿಂದ ಬಂತು, ಯುದ್ಧ ಮಾಡ್ಲಿಕ್ಕೂ ಅವರಿಗೆ ಸಾಮರ್ಥ್ಯ ಇದ್ದಿಲ್ಲ ಅಂತ ಹೇಳ್ತಾರೆ. ತದಾ ಸಮಸ್ತಾಹ ದೇವಗಣಾಃ ಜಗತಃ ಹರೇಹೇ ಬಲಂ ಉಚ್ಚೈಃ ಶಶಂಸುಹು. ಆಗ ಎಲ್ಲಾ ದೇವಗಣಗಳು, ಜಗತ್ತಿನ ಸ್ವಾಮಿ ವಿಷ್ಣು ಹಾಗೆ ಅಂತ ಅವನೇ ಸರ್ವೋತ್ತಮ ಹಾಗೆ ಅಂತ ಸರ್ವತ್ರ ಉಚ್ಚೈಹಿ ಪ್ರಶಂಸು, ಎಲ್ಲ ಕಡೆ ಜೋರಾಗಿ ಆ ದೇವರನ್ನ ಕೊಂಡಾಡಿದರು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಇದು ನಾವು ಎಷ್ಟೇ ಥಿಯರಿಟಿಕಲ್ ಆಗಿ ಕೇಳಿರ್ತೀವಿ ಹರಿ ಸರ್ವೋತ್ತಮ ಹಾಗೆ ಅಂತ. ನೋಡಿ, ಬಲ ಪರೀಕ್ಷೆ ಮಾಡಿ ದೇವತೆಗಳು ನಮ್ಮ ಸಲುವಾಗಿ ಬಲ ಪರೀಕ್ಷೆ ಮಾಡಿ ಪರಮಾತ್ಮನಲ್ಲಿ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಅಂತ ನಿಂತಾಗ ಈ ಪರಿಸ್ಥಿತಿ ಆಯಿತು. ಅದರಿಂದ ನಾನು ಮಾಡಿದೆ ಅಂತ ಹೇಳೋದು ಎಷ್ಟು ಅಸಂಬದ್ಧವಾದ ಮಾತು ಅಂತ ನೋಡಿ. ಪರಮಾತ್ಮ ಒಳಗಿದ್ದು ಮಾಡಿಸಿದರೆ ನಮಗೆ ಮಾಡಲಿಕ್ಕೆ ಶಕ್ತಿ ಇದೆ. ಯಾರಿಗೆ? ರುದ್ರಾದಿಗಳಿಗೆ ಈ ಪರಿಸ್ಥಿತಿ ಹಾಗೆ ಅಂದ್ರೆ ಮನುಷ್ಯರ ಪಾಡು ಇನ್ನೇನಂತ ಹೇಳೋದು. ಅದರಿಂದ ಪರಮಾತ್ಮನೇ ಸರ್ವಶಕ್ತ,
ಅವನೇ ಸರ್ವ ಪ್ರೇರಕ. ಎಲ್ಲ ಕೆಲಸವನ್ನು ಕಾಯೇನ ವಾಚ ಮನಸ ಎಲ್ಲ ತಾನು ಮಾಡಿಸ್ತಾನೆ ಜೀವರಿಗೆ ಹಾಗೆ ಅಂತ. ಆದರೆ ಹೊರಗಿಂದ ನೋಡಿದರೆ ನಮಗೆ ಕಾಣಿಸೋದೇ ಇಲ್ಲ, ನಾನೇ ಮಾಡಿದೆ ಹಾಗೆ ಅಂತ ನಾವು ಭ್ರಾಂತಿಯಲ್ಲಿ ಇರ್ತೀವಿ. ಅದು ಸರಿಯಲ್ಲ ಎಂಬುದನ್ನ ತೋರಿಸಿಕೊಡುವ ಜ್ವಲಂತ ನಿದರ್ಶನ ಇದು. ಸರ್ವೋತ್ತಮ ಮಾತ್ರ ಅಲ್ಲ, ಪರಮಾತ್ಮ ಬಿಂಬನಾಗಿಯೂ ಇದ್ದಾನೆ ಎಂಬುದನ್ನ ಸ್ಪಷ್ಟಪಡಿಸುವ ಒಂದು ಘಟನೆ ಇದು ಹಾಗೆ ಅಂತ ಒಟ್ಟು. ಯದೀರಣೇನೈವ ವಿನೈಷ ಶಂಕರಃ ಶಶಾಕನ ಪ್ರಶ್ವಸಿತುಂ ಚ ಕೇವಲಂ ಕಿಮತ್ರ ವಕ್ತವ್ಯಮತೋ ಹರೇರ್ಬಲಂ ಹರಾತ್ ಪರಂ ಸರ್ವತ ಏವ ಚೇತಿ. ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯತ್ ಈರಣೇನ ವಿನ, ಪರಮಾತ್ಮನ ಈರಣ ಅಂದ್ರೆ ಪ್ರೇರಣ ಅಂತ ಅರ್ಥ. ಪರಮಾತ್ಮನ ಪ್ರೇರಣೆ ಇಲ್ಲದೆ ಏಷಃ ಶಂಕರಃ ಈ ರುದ್ರದೇವರು ಕೇವಲಂ ಪ್ರಶ್ವಸಿತುಂ ಚ ನ ಶಶಾಕ, ನೋಡೋದು ಬಿಡಿ ಉಸಿರಾಟ ಕೂಡ ಮಾಡಕ್ಕಾಗಲ್ಲ ಅಂತಾರೆ. ಪರಮಾತ್ಮನ ಪ್ರೇರಣೆ ಇಲ್ಲದೆ ರುದ್ರದೇವರು ಉಸಿರಾಟವನ್ನು ಕೂಡ ಮಾಡ್ಲಿಕ್ಕೆ ಆಗೋಲ್ಲ. ಅಪಿ ನ ಸಮರ್ಥ ನ ಶಶಾಕ, ಅವರಿಗೆ ಶಕ್ತಿ ಆಗಲಿಲ್ಲ. ಅತಃ ಅತ್ರ ಕಿಂ ವಕ್ತವ್ಯಂ, ಇನ್ನು ಏನು ಅಂತ ಹೇಳೋದು ಈ ವಿಷಯದಲ್ಲಿ. ವಿಷ್ಣೋ ಬಲಂ, ಪರಮಾತ್ಮನ ಬಲ, ಶಿವಾತ್ ತಥಾಚ ಸರ್ವಸ್ಮಾ ಜಗತಃ ಶ್ರೇಷ್ಠಮೇವ ಅಸ್ತಿ. ಪರಮಾತ್ಮನ ಬಲ ಅದು ಅತ್ಯುತ್ಕೃಷ್ಟವಾದ ಬಲ ಹಾಗೆ ಅಂತ ಇನ್ನೇನು ಹೇಳೋದು ನೋಡಿ, ಎಷ್ಟು ಸ್ಪಷ್ಟ ಆಗಿದೆ ಹಾಗೆ ಅಂತ ಆಚಾರ್ಯರು. ಅಂದ್ರೆ ಈ ಮಾತನ್ನೆಲ್ಲ ಪರಶುರಾಮ ದೇವರು ರಾಮದೇವರ ಮುಂದೆ ನಿವೇದನೆ ಮಾಡಿಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತಃ ಜಗಾಮ ಕೈಲಾಸ ಮಮುಷ್ಯ ತದ್ಧನುಃ ತ್ವಯಾ ಪ್ರಭಗ್ನಂ ಕಿಲ ಲೋಕ ಸನ್ನಿಧೌ. ಪರಶುರಾಮ ದೇವರು ಹೇಳ್ತಾರೆ, ತತಃ ನಂತರ ಹರಃ ರುದ್ರದೇವರು ಆಶು ಜನಾರ್ದನಂ ಪ್ರಣಮ್ಯ, ದೇವತೆಗಳು ಘೋಷಣೆ ಮಾಡಿದ ನಂತರ ರುದ್ರದೇವರು ಜನಾರ್ದನನನ್ನ ಪ್ರಣಮ್ಯ ನಮಸ್ಕಾರ ಮಾಡಿ, ಹರಿಣಾ ಪ್ರಸನ್ನ ದೃಷ್ಟಿಯ ಅಭಿವೀಕ್ಷಿತ, ಪರಮಾತ್ಮ ಪ್ರಸನ್ನ ಮುಖದಿಂದ ನೋಡಿದನಂತೆ ರುದ್ರದೇವರನ್ನು. ಅಂದರೆ ಅಷ್ಟು ಕರುಣೆ ರುದ್ರದೇವರ ಮೇಲೆ ಪರಮಾತ್ಮ ತೋರಿಸಿದ ಹಾಗೆ ಅಂತ. ಆ ಪರಮಾತ್ಮನ ಅನುಗ್ರಹವನ್ನು ಪಡೆದು ರುದ್ರದೇವರು ಕೈಲಾಸಂ ಜಗಾಮ, ಕೈಲಾಸಕ್ಕೆ ಹೋದರು, ಆ ಬಿಲ್ಲನ್ನು ಹಿಡ್ಕೊಂಡು ಹೋದರು ಹಾಗೆ ಅಂತ. ಆ ಬಿಲ್ಲನ್ನೇ ಲೋಕಸನ್ನಿಧೌ ತ್ವಯಾ ಅಮುಷ್ಯ ತದ್ಧನುಃ ಪ್ರಭಗ್ನಂ ಕಿಲ, ಆ ರುದ್ರದೇವರ ಹಸ್ತಕ್ಕೆ ಯೋಗ್ಯವಾದ ಆ ಧನುಸ್ಸನ್ನೇ ರಾಮ ನೀನು ಜನಕನ ಸಭೆಯಲ್ಲಿ ಮುರಿದಾಕಿದಿ ಹಾಗೆ ಅಂತ. ಅಂದ್ರೆ ಪಿನಾಕ ಧನುಸ್ಸನ್ನೇ ನೀನು ಮುರಿದದ್ದು, ರುದ್ರಹಸ್ತ ಯೋಗ್ಯವಾದದ್ದು ಹಾಗೆ ಅಂತ. ಇನ್ನು ಧನುರ್ಯಧನ್ಯತ್ ಹರಿಹಸ್ತಯೋಗ್ಯಂ ತತ್ಕಾರ್ಮುಕಾತ್ ಕೋಟಿ ಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಹ್ಯಾ ಗೃಹೀನೈ ತದತೋ ಹಿ ವೈಷ್ಣವಂ. ಪರಶುರಾಮ ದೇವರು ಹೇಳ್ತಾರೆ ರಾಮನ ಹತ್ರ, ರಾಮ ಮತ್ತೊಂದು ಧನುಸ್ಸು ಇತ್ತು ನೋಡ, ಎರಡು ಧನುಸ್ಸು ಅಂತ ಹೇಳಿದ್ರು. ಒಂದು ಪಿನಾಕ ರುದ್ರದೇವರ ಹಸ್ತ ಯೋಗ್ಯವಾದದ್ದು, ಮತ್ತೊಂದು ಶಾರ್ಗ ಧನುಸ್ಸು, ಅದು ಹರಿಹಸ್ತ ಯೋಗ್ಯವಾದದ್ದು. ಅಂದ್ರೆ ಪರಮಾತ್ಮನ ಕೈಯಲ್ಲಿ ಇರಲಿಕ್ಕೆ ಯೋಗ್ಯವಾದ ಧನುಸ್ಸು ಅದು. ಅದು ಆ ಪಿನಾಕ ಧನುಸ್ಸಿಗಿಂತ ಕೋಟಿ ಪಟ್ಟು ಗುಣ ಜಾಸ್ತಿ ಇರತಕ್ಕದ್ದು. ಅಂದ್ರೆ ಭಾರ ಜಾಸ್ತಿ, ಶಕ್ತಿ ಜಾಸ್ತಿ, ಎಲ್ಲವೂ ಜಾಸ್ತಿ. ಅಂತ ಕೋಟಿ ಪಟ್ಟು ಗುಣದಿಂದ ಉತ್ತಮವಾದ ಆ ಧನುಸ್ಸದು, ಅದು ನನ್ನ ಕೈಯಲ್ಲಿ ಇದೆ ಹಾಗೆಂತ ಪರಶುರಾಮ ದೇವರು ಹೇಳ್ತಾರೆ. ಇದಂ ಮಯಾ ಹಸ್ತೆ ಗೃಹೀತಂ, ಇದು ವೈಷ್ಣವ ಧನುಸ್ಸು. ಅಥ ಏತದ್ ವೈಷ್ಣವಂ ಗೃಹಾಣ, ಅಂತ ವಿಷ್ಣುವಿನ ಹಸ್ತಕ್ಕೆ ಯೋಗ್ಯವಾದ ಧನುಸ್ಸನ್ನ ನೀನು ಹಿಡಿದಿ ಅಂತಾದರೆ, ಈಗ ನೋಡಿ ಹರಿಹಸ್ತ ಯೋಗ್ಯವಾದ ಧನುಸ್ಸನ್ನ ನಾನು ಹಿಡಿದಿದ್ರಿಂದ ನಾನು ಹರಿ ಅಂತ ನಿಶ್ಚಯ ಆಯ್ತು. ಇನ್ನು ರಾಮ ನೀನು ಈ ಧನುಸ್ಸನ್ನ ಹಿಡ್ಕೊಂಡಿ ಅಂತ ಆದರೆ ನೀನು ಕೂಡ ವಿಷ್ಣು ಅಂತ ಸ್ಪಷ್ಟ ಆಗ್ತದೆ. ನೋಡಿ, ರುದ್ರನಿಗಿಂತ ಉತ್ತಮ ಅಂತ ಜನಕನ ಸಭೆಯಲ್ಲಿ ಬಿಲ್ಲನ್ನು ಮುರಿದಿದಿಂದ ಗೊತ್ತಾಯ್ತು. ಆದರೂ ಯಾರು ರುದ್ರನಿಗಿಂತ ದೊಡ್ಡವರು ಅಂದ್ರೆ ಯಾರದು ಅಂತ ಸ್ಪಷ್ಟ ಆಗಬೇಕು ಅಂದ್ರೆ, ನೀ ವಿಷ್ಣು ಅಂತ ಸ್ಪಷ್ಟ ಆಗಬೇಕು ಅಂದ್ರೆ ವಿಷ್ಣು ಹಸ್ತ ಯೋಗ್ಯವಾದ ಈ ಧನುಸ್ಸನ್ನು ಕೂಡ ನೀನು ಧರಿಸಬೇಕು ಹಾಗೆ ಅಂತ ಪರಶುರಾಮ ದೇವರು ಹೇಳಿದರು ಹಾಗೆ ಅಂತ ಒಟ್ಟು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.